ಏನಾಯ್ತು? ನಾನಿನ್ ತಿನ್ನೋಕ್ ಬಯಸುದಿಲ್ಲ, ನನ್ನ ತಡಿ. ನೀನೇ ಅಲ್ಲ ಕೋರ್ಕೊಂಡೆ, ನಾನು ಪೂರ್ತಿ ದಿನ ಕುತ್ಕೊಂಡು ಆರಾಮಾಗಿ ತಿಂತಾನೆ ಇರ್ಬೇಕಂತ ಅದೇ ನಿನಗೆ ಸಿಕ್ಕಿದೆ. ಅಯ್ಯೋ ದೇವ್ರೇ. ಹಂಗಂತೇಳಿ ಮತ್ತೆ ಅವನು ಇನ್ನೊಂದು ಆಪಲ್ನ ತಿನ್ನಕ್ ಶುರು ಮಾಡ್ತಾನೆ. ಸರಿ ಆಯ್ತು, ನಾನು ಅದನ್ನ ನೆಲೆಸ್ತೇನೆ. ದೇವತೆ ಮ್ಯಾಜಿಕ್ ಮಾಡ್ತಾಳೆ, ಮತ್ತೆ ಅವನು ತಿನ್ನೋದನ್ನ ನೆಲೆಸ್ತಾನೆ. ಮತ್ತೆ ಎಲ್ಲ ಮರಗಳು ಅಲ್ಲಿಂದ ಮಾಯ ಆಗತ್ತೆ. ಹೇ ಭಗವಂತ. ಅವನ ಮೇಲೆ ಕೆಳಗಡೆ ಬಿದ್ಬಿಡ್ತಾನೆ. ಅವನ್ ಕೈಯಲ್ಲಿ ಬ್ರೀದ್ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ. ಆಯ್ತು ದೇವತೆ, ಈಗ ನನ್ನ ಹೊಟ್ಟೆ ಒಳಗಡೆ ಕಳ್ಸು, ಇಲ್ಲಾಂದ್ರೆ ಇದು ಒಡೆದು ಹೋಗುತ್ತೆ. ಸರಿ ಆಯ್ತು, ನಾನ್ ಸರಿ ಮಾಡ್ತೀನಿ ಹಂಗಂತ ಹೇಳಿ ಅವನ ಹೊಟ್ಟೆಯನ್ನು ಕೂಡ ದೇವತೆ ಸರಿ ಮಾಡ್ತಾಳೆ. ಹಾ, ಧನ್ಯವಾದ. ಆಯ್ತು ದೇವತೆ, ಈಗ ನನ್ನ 2ನೇ ಆಸೆ ಪೂರ್ತಿ ಮಾಡು. ಇನ್ನೊಂದ ಆಗಲ್ಲ, ಆಲ್ರೆಡಿ ನೀನು ನಿನ್ನ 3 ಕೋರಿಕೆಗಳನ್ನು ಕೋರ್ಕೊಂಡಾಯ್ತು. 3 ಅಂದ್ರೆ? ಅಂದ್ರೆ ನೀನು ಮೊದಲಿಗೆ ತಿಂತಾ ಇರ್ಬೇಕು ಅಂತ ಕೇಳ್ದೆ, ಆಮೇಲೆ ತಿನ್ನೋದ್ ನಿಲ್ಸ್ಬೇಕು ಅಂತ ಕೇಳ್ದೆ, 3ನೇದು ನನ್ನ ಹೊಟ್ಟೆಯನ್ನ ಸರಿ ಮಾಡು ಅಂತ ಕೇಳ್ದೆ ಅಲ್ವಾ? ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆಗೆ ತಲೆನೇ ಕೆಟ್ಟೋಗ್ಬಿಡತ್ತೆ. ಅಯ್ಯೋ ದೇವ್ರಿಗೆ. ನೀನೇನ್ ತಗೊಂಡ್ಯೋ ಕೇವಲ ನಿನಗೋಸ್ಕರ ತಗೊಂಡೆ, ಹಾಗಾಗಿ ನಿನಗೆ ಏನು ಲಾಭ ಆಗಿಲ್ಲ. ಯಾವಾಗ ಬೇರೆಯವರಿಗೆ ಒಳ್ಳೇದು ಮಾಡ್ತೀಯೋ ಆವಾಗ ನಿನಗೂ ಸಹ ಒಳ್ಳೇದಾಗುತ್ತೆ. ದೇವತೆ, ನನ್ನ ಹತ್ರ ಇನ್ನೂ ಹೂಗಳಿದೆ, ಬಾ ನಿನಗೆ ತಿನ್ನಿಸ್ತೀನಿ. ಅದನ್ ಕೇಳಿಸ್ಕೊಂಡು ದೇವತೆ ಜೋರಾಗಿ ಕಿರ್ಚ್ತಾಳೆ, ಇಲ್ಲ, ಮತ್ತೆ ಅಲ್ಲಿಂದ ಬೇಗ ಹೋಗ್ಬಿಡ್ತಾಳೆ. ಅದರ ನಂತರ ಇದನ್ನೆಲ್ಲ ನೋಡ್ತಿರೋ ಜಂತುಗಳು ಹೊಟ್ಟೆ ಹಿಡ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ.